ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಪಾರ್ಟ್ನರ್ಶಿಪ್ಪಲ್ಲಿ ನಮ್ಮ ಫೈನಲ್ ಚಾಪ್ಟರ್ ಏನು ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇ ಇನ್ವೆಸ್ಟ್ ಆ್ಯಂಡ್ ವಿತ್ಡ್ರಾ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯಾರೋ ಒಬ್ಬರು 20,000 ಇನ್ವೆಸ್ಟ್ ಮಾಡಿರ್ತಾರೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ. ಓಕೆ, 1 ಇಯರ್ ಆದಮೇಲೆ 5,000 ರುಪೀಸ್ ವಿತ್ಡ್ರಾ ಮಾಡ್ತಾರೆ. ಹಾಗಾದರೆ ಇವ್ರಿಗೆ 2 ಇಯರ್ಸ್ ಆದಮೇಲೆ ಎಷ್ಟು ಪ್ರಾಫಿಟ್ ಬರಬೇಕು ಅಂತ ರೇಷಿಯೋ ಕಂಡುಹಿಡಿತೀವಲ್ಲ, ಅದೇ ಕಾನ್ಸೆಪ್ಟೇ ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ 3 ಜನ ಇರ್ತಾರೆ ಅಥವಾ ಇಬ್ಬರು ಇರ್ಬೋದು. ಎಷ್ಟೇ ಜನ ಇದ್ದರೂ ಸೇಮ್ ಪ್ರೊಸೀಜರೇ, ಕ್ಯಾನ್ಸಲೇಷನಲ್ಲಿ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಓಕೆ, ಸೊ ಈಗ ತಡ ಮಾಡದೆ ನಮ್ಮ ಸೆಷನ್ನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಫಸ್ಟ್ ಕ್ವಶನ್, ರಾಜು, ಕೃಷ್ಣ ಆ್ಯಂಡ್ ಲೋಕಿ ಎಂಟರ್ಡ್ ಇನ್ ಟು ಎ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ rupees 12,000, rupees 36,000 and rupees 84,000 ರೆಸ್ಪೆಕ್ಟಿವ್ಲಿ. ರಾಜು, ಕೃಷ್ಣ ಆ್ಯಂಡ್ ಲೋಕಿ ಅನ್ನೋ 3 ಜನನು ಒಂದು ಬಿಸ್ನೆಸ್ಗೆ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ರಾಜು 12,000 ಇನ್ವೆಸ್ಟ್ ಮಾಡ್ತಾನೆ, ಕೃಷ್ಣ 36,000 ಮತ್ತು ಲೋಕಿ 84,000 ರುಪೀಸ್ ಇನ್ವೆಸ್ಟ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಕೃಷ್ಣ ವಿತ್ಡ್ರಾಸ್ 18,000. ಕೃಷ್ಣ ಅನ್ನೋನು 1 ಇಯರ್ ಆದಮೇಲೆ 18,000 ರಿಮೂವ್ ಮಾಡಿಬಿಡ್ತಾನೆ, ಅಂದರೆ ವಿತ್ಡ್ರಾ ತೊಗೊಂಡ್ಬಿಡ್ತಾನೆ. While at the end of second year, Loki withdraws 48,000. ಲೋಕಿ ಸ್ಟಾರ್ಟಿಂಗಲ್ಲಿ 84,000 ಇನ್ವೆಸ್ಟ್ ಮಾಡಿರ್ತಾನೆ. 2 ಇಯರ್ಸ್ ಆದಮೇಲೆ 48,000ನ ವಿತ್ಡ್ರಾ ಮಾಡ್ತಾನೆ. ವಾಟ್ ಈಸ್ ದ ರೇಷಿಯೋ ಆಫ್ ದೇರ್ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 3 ಇಯರ್ಸ್? ಇನ್ನೊಂದೇ ಕ್ವಶನ್. ಓಕೆ, ಈಗ ಈ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ರಾಜು ಫಸ್ಟು 12,000 ಇನ್ವೆಸ್ಟ್ ಮಾಡ್ತಾನೆ. 3 ಇಯರ್ಸ್ ಆಗೋವರೆಗೂ ಆ ದುಡ್ಡಿಗೆ ಎಕ್ಸ್ಟ್ರಾ ಆ್ಯಡು ಮಾಡೋದಿಲ್ಲ, ಆ ದುಡ್ಡನ್ನ ವಿತ್ಡ್ರಾನು ಮಾಡೋದಿಲ್ಲ. ಸೊ ರಾಜು ಎಷ್ಟು ಇನ್ವೆಸ್ಟ್ ಮಾಡೋದು? 12,000 ಅಲ್ವಾ? 12,000 ಇದು 36. ಯಾಕೆ ಇಂಟು 36? 3 ಇಯರ್ಸ್ ಆಗೋವರೆಗೂ, ಕರೆಕ್ಟಾ? 3 ಇಯರ್ಸ್ಗೆ 36 ಮಂತ್ಸ್. ನೆಕ್ಸ್ಟ್ ಕೃಷ್ಣ ಫಸ್ಟ್ ಇನ್ವೆಸ್ಟ್ ಎಷ್ಟು ಮಾಡ್ತಾನೆ ಅದನ್ನು ಬರ್ಕೊಂಬಿಡಿ. ಫಸ್ಟು 36,000 ಅವನು ಇನ್ವೆಸ್ಟ್ ಮಾಡ್ತಾನೆ. ಓಕೆ, ಇನ್ವೆಸ್ಟ್ ಮಾಡಿ ಎಷ್ಟು ಇಯರ್ವರೆಗೂ ಆ 36 ಹಾಗೆ ಇರುತ್ತೆ? ಫಸ್ಟ್ ಇಯರ್ ಆದಮೇಲೆ ಅವನು 18,000 ವಿತ್ಡ್ರಾ ಮಾಡ್ತಾನಂತೆ. ಹಾಗಾದರೆ ಫಸ್ಟ್ ಇಯರ್ ಫುಲ್ಲು ಅವ್ನು 36 ಇರುತ್ತಲ್ವಾ? ಸೊ 36,000 ಅವನಿಗೆ 1 ಇಯರ್ ಇರುತ್ತೆ. ಆಮೇಲೆ ಅವನು 18,000 ರಿಮೂವ್ ಮಾಡಿಬಿಡ್ತಾನೆ, ಕರೆಕ್ಟಾ? ಹಾಗಾದರೆ ಮಿಗೋದೆಷ್ಟು? 18,000. ಇದೇ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಅವ್ನು ಎಷ್ಟು ಇನ್ವೆಸ್ಟ್ ಮಾಡ್ದ, ಓಕೆ, ಆಮೇಲೆ ವಿತ್ಡ್ರಾ ಮಾಡಿದ್ಮೇಲೆ ಎಷ್ಟಿತ್ತು ಅದನ್ನು ಬರ್ಕೊಂಬಿಡಿ. ನೆಕ್ಸ್ಟ್ ಫಸ್ಟ್ ಇಯರು ಅವ್ನು ಇನ್ವೆಸ್ಟ್ ಮಾಡಿದ್ಮೇಲೆ ಅದು ಎಷ್ಟು ತಿಂಗಳಿತ್ತು ಇನ್ವೆಸ್ಟ್ಮೆಂಟು? ಫಸ್ಟ್ ಇಯರ್ ಆದಮೇಲೆ ತಾನೆ ಅವ್ನು ವಿತ್ಡ್ರಾ ಮಾಡಿದ್ದು. ಸೊ ಫಸ್ಟ್ ಇಯರ್ ಫುಲ್ಲು ಅದು 36,000 ಇತ್ತು. ಈಗ ಫಸ್ಟ್ ಇಯರ್ ಆದಮೇಲೆ 18,000 ವಿತ್ಡ್ರಾ ಮಾಡ್ತಾನೆ. ಹಾಗಾದರೆ ಇನ್ನು 2 ಇಯರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಟೋಟಲ್ ಆಗಿ 3 ಇಯರ್ಸ್ಗಲ್ವಾ? ಯಾಕಂದರೆ ಕ್ವಶನ್ ಅದೇ ಇರೋದು, ವಾಟ್ ಈಸ್ ದ ರೇಷಿಯೋ ಆಫ್ ದೇರ್ ಪ್ರಾಫಿಟ್ ಅಟ್ ದ ಎಂಡ್ ಆಫ್ 3 ಇಯರ್ಸ್? ಸೊ ನೆಕ್ಸ್ಟ್ 2 ಇಯರ್ಸು, ಓಕೆ, 2 ಇಯರ್ಸ್ಗೆ ನಾನು 24 ಮಂತ್ಸ್ ಅಂತ ಬರ್ಕೋತೀನಿ. ಈಗ ನೆಕ್ಸ್ಟ್ ಲೋಕಿ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡೋದು ಎಷ್ಟು? 84,000, ಕರೆಕ್ಟಾ? 84,000 ಅವನು ಇನ್ವೆಸ್ಟ್ ಮಾಡ್ತಾನೆ. ಇನ್ವೆಸ್ಟ್ ಮಾಡಿ ಅಟ್ ದ ಎಂಡ್ ಆಫ್ 2 ಇಯರ್ಸ್, ಓಕೆ, ಲೋಕಿ ವಿತ್ಡ್ರಾಸ್ 48,000. ಓಕೆ, 2 ಇಯರ್ಸ್ ಆದಮೇಲೆ 48,000 ವಿತ್ಡ್ರಾ ಮಾಡ್ತಾನಂತೆ. ಹಾಗಾದರೆ ಫಸ್ಟ್ 2 ಇಯರ್ಸ್ ಒಂದು 84,000 ಇತ್ತಲ್ವಾ? ಸೊ 24 ಪ್ಲಸ್ 2 ಇಯರ್ಸ್ ಆದಮೇಲೆ 48,000 ಅವ್ನು ವಿತ್ಡ್ರಾ ಮಾಡಿದ್ರೆ ಇನ್ನು ಮಿಗೋದು ಎಷ್ಟು? 36,000. ಅದು ಅವನಿಗೆ ಎಷ್ಟು? ನೆಕ್ಸ್ಟ್ ಇನ್ನು ಒಂದು ಮಿಕ್ಕಿರೋದೆ 1 ಇಯರ್ ಅಲ್ವಾ? ಅದು 12. ಓಕೆ, ಇದನ್ನು ಬರ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಇದನ್ನು ಮತ್ತೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಂಬಿಡೋಣ, ಯಾಕಂದರೆ ಫಸ್ಟ್ ಕ್ವಶನ್ ಅಲ್ವಾ? ನೋಡಿ, ಫಸ್ಟು ರಾಜು 12,000 ಇನ್ವೆಸ್ಟ್ ಮಾಡ್ತಾನೆ. 3 ಇಯರ್ಸ್ ಆಗೋವರೆಗೂ ಅದನ್ನು ಆ್ಯಡು ಮಾಡೋದಿಲ್ಲ, ವಿತ್ಡ್ರಾನು ಮಾಡೋದಿಲ್ಲ, ಕರೆಕ್ಟಾ? ಹಾಗಾದರೆ 12,000 3 ಇಯರ್ಸ್ಗೆ 36 ಮಂತ್ಸ್ ಅಲ್ವಾ? ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟು ಕೃಷ್ಣ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು? 36,000 ಮಾಡಿಬಿಟ್ಟು 1 ಇಯರ್ ಆದಮೇಲೆ ಅಂತ ಕೊಟ್ಟಿದ್ರು. 1 ಇಯರ್ ಆದಮೇಲೆ, ಆದರೆ ಫಸ್ಟ್ 1 ಇಯರ್ ಅವನು 36,000, ಕರೆಕ್ಟಾ? ಈಗ ನೆಕ್ಸ್ಟ್ 1 ಇಯರ್ ಆದಮೇಲೆ ಅವನು 18,000 ವಿತ್ಡ್ರಾ ಮಾಡ್ತಾನೆ. 36,000ಅಲ್ಲಿ 18,000 ಹೋದರೆ ಇನ್ನೆಷ್ಟು ಮಿಕ್ಕಿರುತ್ತೆ? ಇನ್ನು 18,000 ಮಿಕ್ಕಿರುತ್ತೆ. ಅದನ್ನು ಇಲ್ಲಿ ಬರ್ಕೊಂಡು ಈ 18,000 ನೆಕ್ಸ್ಟ್ ಎಷ್ಟು ಇಯರ್ಸ್ಗಿರುತ್ತೆ? 2 ಇಯರ್ಸ್ಗಿರುತ್ತೆ. ಟೋಟಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು 3 ಇಯರ್ಸ್ಗೆ. ಫಸ್ಟ್ ಇಯರ್ ಆದಮೇಲೆ ಇನ್ನು ಮಿಗೋದು 2 ಇಯರ್ಸ್. ಆ 24 ಮಂತ್ಸ್ ಹೀಗೆ ಬರ್ಕೊಂಡಿದ್ದೀನಿ. 2 ಇಯರ್ಸ್ಗೆ 24 ಮಂತ್ಸ್. ನೆಕ್ಸ್ಟು ಲೋಕಿ ಫಸ್ಟ್ 84,000 ಇನ್ವೆಸ್ಟ್ ಮಾಡ್ತಾನೆ. 2 ಇಯರ್ಸ್ ಆದಮೇಲೆ ಅವನು 48,000ನ ವಿತ್ಡ್ರಾ ಮಾಡ್ತಾನಂತೆ. ಸೊ ಫಸ್ಟ್ 2 ಇಯರ್ಸ್ ಅವನು 84,000 ಇರುತ್ತಾ? ಆಮೇಲೆ ಲಾಸ್ಟ್ ಇಯರ್ 3rd ಇಯರು
ಸೊ ಅದಕ್ಕೆ 12 ಹಾಕ್ಕೊಂಡಿದ್ದೀನಿ. ಎಷ್ಟಿರುತ್ತೆ? 84,048 ರಿಮೂವ್ ಮಾಡಿದ್ರೆ 36,000. ಇದೇ ಸಖತ್ ಇಂಪಾರ್ಟೆಂಟ್. ಇದು ಹಾಕೊಂಡ್ಮೇಲೆ ಇನ್ನೆಲ್ಲ ಕ್ಯಾಲ್ಕುಲೇಷನ್ಸೇ. ಓಕೆ, ಆ ಸಿಂಪ್ಲಿಫಿಕೇಷನ್ ಮಾಡ್ತೀವಲ್ಲ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಕ್ವಶನ್ಗೆ ಹೇಳ್ಕೊಡ್ತೀನಿ. ಓಕೆ, ಇದು ಬೇಸಿಕ್ಸ್ ಯಾರಿಗೆ ಬರಲ್ವೋ ಅಂಥವ್ರಿಗೆ ಮಾತ್ರ, ಬಂದರೆ ಒಳ್ಳೆಯದು. ಓಕೆ ನೋಡಿ, ಈಗ 4:8:12 ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆ, 4 1s 4 2s 4 3s. ಇದು ಸಖತ್ ಈಸಿ ಇತ್ತು, ಕರೆಕ್ಟಾ? ನೆಕ್ಸ್ಟು 4 × 2 ಇಷ್ಟು 8 × 3 ಇಷ್ಟು ಏನಾದರೂ ಇರಲಿ, 3 4 ಏನಾದರೂ ಇರಲಿ. ಓಕೆ, ನೆಕ್ಸ್ಟು 12:11 ಏನೋ ಒಂದಿತ್ತು ಅಂದ್ಕೊಳ್ಳಿ. ಓಕೆ, ಹೀಗೆ ನೋಡಿ, ನಾನು ಯಾವ್ದಾದ್ರು ಒಂದು ನಂಬರಿಂದ ಈ ಎಲ್ಲ ರೇಷಿಯೋಸ್ನು ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಇಷ್ಟು ಅಲ್ಲ, ಇಂಟು. ಓಕೆ, ಹೀಗೆ ನೋಡಿ, ಇದೆರಡರಲ್ಲಿ ಕಾಮನಾಗಿ ಹೋಗೋದು ಯಾವುದು? 4ಇಂದ ಹೋಗುತ್ತಲ್ವ ಈಸಿಯಾಗಿ. ಈ ಕಡೆ 4 1s, ಕರೆಕ್ಟಾ? ನೋಡಿ, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ದೊಡ್ಡ ನಂಬರ್ ಬರುತ್ತೆ, ಅದಕ್ಕೆ ನಾನು ಮಲ್ಟಿಪ್ಲೈ ಮಾಡ್ತಾ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಎರಡರಲ್ಲಿ ಒಂದು ನಂಬರ್ನ ಡಿವೈಡ್ ಮಾಡಬೇಕು. ಯಾಕೆ? ಇದೆರಡರ ನಡುವೆ ಮಲ್ಟಿಪ್ಲಿಕೇಷನ್ ಇದೆ. ಓಕೆ, ಇದೇ ಇಂಪಾರ್ಟೆಂಟ್. ನೋಡಿ, ಇದೆರಡರ ನಡುವೆ ಮಲ್ಟಿಪ್ಲಿಕೇಷನ್ ಇದ್ದಾಗ ಎರಡರಲ್ಲಿ ಒಂದು ನಂಬರ್ನ ಡಿವೈಡ್ ಮಾಡಿ. ಈಗ 4 2s, ಇಲ್ಲೂ ಅಷ್ಟೇ ಇದೆರಡರ ನಡುವೆ ಮಲ್ಟಿಪ್ಲಿಕೇಷನ್ ಇದೆ. 4 3s, ಕರೆಕ್ಟಾ? ಈಗ ಏನೇನು ಮಿಕ್ಕಿದೆ? 2 × 3 6 11 3s 33. ಈ ಮೂರು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಇದೇ ನಿಮ್ಮ ರೇಷಿಯೋ. ಈಗ ಅಕಸ್ಮಾತ್ ನಿಮಗೆ ಇದೆರಡೂ ಬಿಟ್ಟು ಮೊದಲು ಅಡಿಷನ್ ಈ ಥರ ಕಾನ್ಸೆಪ್ಟ್ ಬಂದಾಗ ಹೇಗೆ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ. ಯಾಕಂದರೆ ಸಮ್ಮಲ್ಲಿ ಬೇಗ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತಲ್ವಾ. ಒಂದು ಚಿಕ್ಕ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊಡ್ತೀನಿ, ಅದನ್ನೇ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಹೋಗೋಣ. ಈಗ ನಂಬರ್ಸ್ ಏನಾದರೂ 4 × 2 + 8 × 3 ರೇಷಿಯೋ. ನೆಕ್ಸ್ಟು 8 × 2 + 4 × 5 ಏನಾದರೂ ಇತ್ತು ಅಂದ್ಕೊಳ್ಳಿ ನಂಬರ್ಸು. ಓಕೆ, ಇಷ್ಟು 12 × 3 + 16 × 3 ಹೀಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಆಗಲೇ ಮಲ್ಟಿಪ್ಲಿಕೇಷನ್ ಇದ್ದಾಗ ಮಧ್ಯದಲ್ಲಿ ಯಾವುದಾದ್ರೂ ಒಂದನ್ನು ಡಿವೈಡ್ ಮಾಡಿದ್ರೆ ಸಾಕಾಗಿತ್ತು. ಬಟ್ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆ, ಈ ಕಡೆ ಮಲ್ಟಿಪ್ಲಿಕೇಷನ್ ಇದೆ. ಇಲ್ಲಿದ್ದಾಗ ಹುಷಾರಾಗಿರಿ. ಹೇಗೆ ಅಂದರೆ ಇದಿಷ್ಟು ರೇಷಿಯೋಸಲ್ಲಿ ಯಾವುದ್ಯಾವುದು ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ ನೋಡಿ. ಎಲ್ಲ 2ಇಂದ ಆಗುತ್ತೆ, ಕರೆಕ್ಟಾ? ಅದೇ ಥರ 4ಇಂದನೂ ಆಗುತ್ತೆ. ಸೊ ಯಾವುದು ದೊಡ್ಡ ನಂಬರಿಂದ ಡಿವೈಡ್ ಆಗುತ್ತೋ ಅದನ್ನು ಮಾಡಿಬಿಡಿ. ಯಾಕಂದರೆ ಕ್ಯಾಲ್ಕುಲೇಷನ್ ಎಲ್ಲ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ನೋಡಿ, 4 1s 4 2s, ಮಧ್ಯದಲ್ಲಿ ಅಡಿಷನ್ ಇದೆ, ಇದೇ ಇಂಪಾರ್ಟೆಂಟ್. ಆಗಲೇ ಮಲ್ಟಿಪ್ಲಿಕೇಷನ್ ಇತ್ತು, ಸೊ ಇದಿಷ್ಟು ಸೇರಿ ಒಂದೇ ಟರ್ಮು. ಬಟ್ ಇಲ್ಲಿ ಅಡಿಷನ್ ಇದ್ದಾಗ ಇದು ಬೇರೆ ಟರ್ಮು, ಇದು ಬೇರೆ ಟರ್ಮು, ಎರಡೂ ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ ನೋಡಬೇಕು. ಇದಿಷ್ಟೇ ಮಾಡೋದಲ್ಲ, ಇದರಲ್ಲಿರೋ ಎಲ್ಲ ನಂಬರ್ಸು 4ಇಂದನೇ ಆಗೋ ಥರ ಇರಬೇಕು. ಆವಾಗ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ನೆಕ್ಸ್ಟು ನೋಡಿ, 4 2s 4 1s 4 3s ಇದು ಡಿವೈಡ್ ಆಗೋದಿಲ್ಲ. ಸೊ 4 4s, ಕರೆಕ್ಟಾ? ಮಲ್ಟಿಪ್ಲಿಕೇಷನ್ ಸೇರಿ ಒಂದು ಟರ್ಮು ಒನ್ ಟೈಮ್ ಡಿವಿಷನ್ ಮಾಡಬೇಕು. ಅಡಿಷನ್ ಆದಮೇಲೆ ಅದು ಬೇರೆ ಟರ್ಮು, ಸೊ ಅದನ್ನು ಮತ್ತೆ ಡಿವೈಡ್ ಮಾಡಲೇಬೇಕು. ಈಗ ಏನೇನು ಮಿಕ್ಕಿದೆ ನೋಡಿ, ಇಲ್ಲಿ 1 × 2 2 ಪ್ಲಸ್ ಇಲ್ಲಿ 2 3s 6. ಸೊ 2 + 6 ಎಷ್ಟು? ಟೋಟಲ್ ಆಗಿ 8, ಕರೆಕ್ಟಾ? ಇದಿಷ್ಟರಿಂದ ನಮಗೆ 8 ಸಿಕ್ತು. ನೆಕ್ಸ್ಟ್ ಇಲ್ಲೇನು ಮಿಕ್ಕಿದೆ? 2 2s 4 ಮತ್ತು 5 ಇದೆ, ಇಲ್ಲಿ 9, ಕರೆಕ್ಟಾ? ಇಷ್ಟು ಇಲ್ಲೇನು ಮಿಕ್ಕಿದೆ? 3 3s 9 ಮತ್ತು 12. ಸೊ ಎರಡೂ ಆ್ಯಡ್ ಮಾಡಿದ್ರೆ ನಮಗೆ 21 ಸಿಗುತ್ತೆ. ಈ ಮೂರು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಇದೇ ನಮಗೆ ಬೇಕಾಗಿರೋ ರೇಷಿಯೋ. ಇದೇ ಮೆಥಡ್ನ ಇಲ್ಲಿ ಅಪ್ಲೈ ಮಾಡಿ ಆರಾಮ್ಸೆ ಆನ್ಸರ್ನ ಕಂಡುಹಿಡಿಯೋಣ. ಈಗ ನಾವು ಕ್ವಶನಿಂದ ಈ ಸ್ಟೆಪ್ನ ಹಾಕೊಂಡಿದ್ವಿ, ಕರೆಕ್ಟಾ? ಫಸ್ಟು ಎಲ್ಲದರಲ್ಲೂ ಝೀರೋಸ್ ಕ್ಯಾನ್ಸಲ್ ಮಾಡಿಬಿಡೋಣ. ಓಕೆ, ಎಷ್ಟೇ ಝೀರೋಸ್ ಇದೆ ಎಲ್ಲದರಲ್ಲೂ ಕಾಮನ್? 3 3 3 3 3 ಎಲ್ಲದರಲ್ಲೂ 3 ಇದೆ ಅಲ್ವಾ? ಸೊ 3 zeros, ಇಲ್ಲಿ 3 zeros, ಇಲ್ಲಿ 3 zeros, ಇಲ್ಲಿ 3 zeros, ಇಲ್ಲಿ 3 zeros ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟು ಈಗ ಎಲ್ಲ ನಂಬರ್ಸು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ ನೋಡಿ. 12 36 36 12 84 24 36 12 18 ಮತ್ತು 24 ಎಲ್ಲ 12ಇಂದ ಡಿವೈಡ್ ಆಗುತ್ತಾ? ಸೊ ಎಲ್ಲ 12ಇಂದ ಡಿವೈಡ್ ಮಾಡ್ಕೊಂಡು ಬನ್ನಿ. ಇದೆರಡೂ ಸೇರಿ ಒಂದೇ ಟರ್ಮ್ ಅಲ್ವಾ? ಸೊ ಇದೆರಡರಲ್ಲಿ ಸೇರಿ ಒಂದು ಸರಿ ಡಿವೈಡ್ ಮಾಡಿದ್ರೆ ಸಾಕು. 12 1s ಇದೆರಡು ಸೇರಿ ಒಂದು ಟರ್ಮ್ ಅಲ್ವಾ? ಸೊ 12 2s, ಕರೆಕ್ಟಾ? ಒನ್ ಟೈಮ್ ಡಿವೈಡ್ ಮಾಡಿದ್ರು ಸಾಕು. ನೆಕ್ಸ್ಟು 12 2s, ಇಲ್ಲಿ 12 1s, ನೆಕ್ಸ್ಟ್ ಇಲ್ಲಿ 12 3s. ಹೀಗೆ ಏನೇನು ಮಿಕ್ಕಿದೆ ಅದನ್ನು ಬರ್ಕೊಂಬಿಡ್ತೀನಿ ನೋಡಿ. ಇಲ್ಲಿ 12 × 3 ಮಿಕ್ಕಿದೆ, 12 × 3. ಈ ಕಡೆ
36 ಇಂಟು 1 36 ಪ್ಲಸ್ 18 ಇಂಟು 2 ಮಿಕ್ಕಿದೆ ಕರೆಕ್ಟಾ. ಏನು ಮಿಕ್ಕಿದೆಯೋ ಹಾಗೆ ಬರ್ಕೊಳ್ಳಿ, ಏನು ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಗೆ ಇನ್ನೂ ಸಿಂಪ್ಲಿಫೈ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ನೆಕ್ಸ್ಟು ಇಲ್ಲಿ 84 ಇಂಟು 2 ಪ್ಲಸ್ 36 ಇಂಟು 1 36 ಕರೆಕ್ಟಾ. ಈಗ ಎಲ್ಲ ನಂಬರ್ಸು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ ನೋಡಿ. ಈಗ ಅದು 12ಇಂದ ಡಿವೈಡ್ ಆಗಲ್ಲ, ಯಾಕೆ 18 12ಇಂದ ಡಿವೈಡ್ ಆಗಲ್ಲ ಕರೆಕ್ಟಾ. ನೋಡಿ ಇದಿಷ್ಟು ಒನ್ ಟರ್ಮು, ಇದು ಒನ್ ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮು ಕರೆಕ್ಟಾ. ಪ್ಲಸ್ಸಿಂದ ಯಾವುದೇ ಸಪ್ರೇಟ್ ಆಗಿದೆ ಮತ್ತು ಇಷ್ಟು ಇಂದ ಯಾವುದೇ ಸಪ್ರೇಟ್ ಆಗಿದೆ ಅದೆಲ್ಲ ಒಂದೊಂದು ಟರ್ಮು. ಈಗ 12ಇಂದ ಯಾವುದೂ ಆಗೋಲ್ಲ, ಯಾಕೆ 18 12ಅಲ್ಲಿ ಡಿವೈಡ್ ಆಗೋದಿಲ್ಲ, ಬಟ್ 6ಇಂದ ಆಗುತ್ತೆ ಕರೆಕ್ಟಾ. 6 2s ಇದೆರಡು ಒಂದೇ ಟರ್ಮ್, ಒಂದು ಸರಿ ಡಿವಿಷನ್. 6 6s 6 3s ನೆಕ್ಸ್ಟು ಇದು 10 ಟೈಮ್ಸು ಮತ್ತು 4 14 ಟೈಮ್ಸ್ 6 14s ಮತ್ತು 6 6s ಏನು ಮಿಕ್ಕಿದೆ ಮತ್ತೆ ಬರ್ಕೊಳ್ಳಿ. 12 3s 2 3s 6 ನೆಕ್ಸ್ಟು ಇದು 6 ಇದು 3 ಇಂಟು 2 ಕರೆಕ್ಟಾ. 3 2s 6 ಸೊ ಇದು 12 ಇಷ್ಟು. ಈಗ ಇಲ್ಲಿ ನೋಡಿ 14 2s 28 ಕರೆಕ್ಟಾ. ನೋಡಿ ಈ ಮಲ್ಟಿಪ್ಲಿಕೇಶನ್ ಮಿಸ್ ಮಾಡಬಾರ್ದು. 14 2s 28 28 ಪ್ಲಸ್ 6 ಅಲ್ವಾ, ಸೊ ಅದು 34. ಈಗ ಈ ಮೂರು ನಂಬರ್ ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಯಾವುದದು 2 2 3s 2 6 2 17 ಇದೇ ನಮಗೆ ಬೇಕಾಗಿದ್ದ ರೇಷಿಯೋ 3:6:7 ಇಷ್ಟೇ. ಗೊತ್ತಾಯ್ತಲ್ವಾ. ಇಲ್ಲಿ ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ಹುಷಾರಾಗಿರಿ, ಇದೇ ಸಖತ್ ಇಂಪಾರ್ಟೆಂಟ್. ಕ್ಯಾನ್ಸಲೇಷನ್ ನಿಮ್ಗೊಂದು ಬಂದುಬಿಟ್ರೆ ಆರಾಮ್ಸೆ ಈ ಥರ ಕ್ವಶನ್ಸೆಲ್ಲ ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಎಕ್ಸ್ ಆ್ಯಂಡ್ ವೈ ಎಂಟರ್ಸ್ ಇನ್ ಟು ಎ ಪಾರ್ಟ್ನರ್ಶಿಪ್. ಎಕ್ಸ್ ಇನ್ವೆಸ್ಟ್ ₹2000 ಆ್ಯಂಡ್ ವೈ ಇನ್ವೆಸ್ಟ್ ₹4000. ಆಫ್ಟರ್ 2 months Z joined them with a capital of ₹6000. ಈಗ ಎಕ್ಸು ವೈ ಅನ್ನೋರು ಇಬ್ಬರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಎಕ್ಸ್ ಅದರಲ್ಲಿ 2000 ಇನ್ವೆಸ್ಟ್ ಮಾಡ್ತಾರೆ, ವೈ ₹4000 ಇನ್ವೆಸ್ಟ್ ಮಾಡ್ತಾರೆ. 2 months ಆದಮೇಲೆ ಝಡ್ ಅನ್ನೋರು ಆ ಪಾರ್ಟ್ನರ್ಶಿಪ್ಗೆ ಜಾಯ್ನ್ ಆಗ್ತಾರೆ. ಹಾಕ್ಬಿಟ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾರೆ ಅವರು ₹6000 ಕರೆಕ್ಟಾ. ಇಫ್ ವೈ ವಿತ್ಡ್ರಾಸ್ ₹2000 ಆಫ್ಟರ್ 8 months. ಓಕೆ, ವೈ ಅನ್ನೋರು 8 months ಆದಮೇಲೆ ₹2000 ವಿತ್ಡ್ರಾ ಮಾಡ್ತಾರೆ. ಮಾಡಿದ್ಮೇಲೆ ಅಟ್ ದ ಎಂಡ್ ಆಫ್ ದ ಇಯರ್ ದೇರ್ ಗೆಟ್ ಎ ಪ್ರಾಫಿಟ್ ಆಫ್ ₹1000. ಒಂದು ವರ್ಷ ಆದಮೇಲೆ 3 ಜನಕ್ಕೂ ಸೇರಿ ₹1000 ಬರುತ್ತೆ. ಹಾಗಾದರೆ ವಾಟ್ ಈಸ್ ದೇರ್ ಪ್ರಾಫಿಟ್? ನೋಡಿ ಇದರಲ್ಲಿ ವಾಟ್ ಈಸ್ ಎಕ್ಸ್ ಪ್ರಾಫಿಟ್ ಅಥವಾ ವೈಸ್ ಪ್ರಾಫಿಟ್ ಅಥವಾ ಝಡ್ಸ್ ಪ್ರಾಫಿಟ್ ಅಂತ ಕೇಳಿಲ್ಲ ಕರೆಕ್ಟಾ. 3 ಜನದ್ದು ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಿದೆ ಅಂತ ಹೇಳಿದ್ದಾರೆ. ಈಗ ಎಕ್ಸು ಮತ್ತು ವೈ ಕರೆಕ್ಟಾ ಒಂದು ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ತಾರೆ. ಸೊ 3 ಜನದ್ದು ಬರ್ಕೊಂಬಿಡೋಣ. ಎಕ್ಸು ಸ್ಟಾರ್ಟಿಂಗಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ₹2000. ಎಕ್ಸು ₹2000 ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಎಕ್ಸು ಫಸ್ಟಿಂದ ಲಾಸ್ಟ್ವರೆಗೂ ಬಿಸ್ನೆಸ್ಸಲ್ಲಿ ಇರ್ತಾರೆ. ಅವರು ಎಕ್ಸ್ಟ್ರಾ ಆ್ಯಡು ಮಾಡೋದಿಲ್ಲ, ವಿತ್ಡ್ರಾನು ಮಾಡೋದಿಲ್ಲ. ಸೊ ಹಾಗಾದರೆ 1 year ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ. ಸೊ ಇಂಟು 12 ಕರೆಕ್ಟಾ ಇಷ್ಟು. ಈಗ ವೈ ಫಸ್ಟ್ ಇನ್ವೆಸ್ಟ್ ಮಾಡೋದು ಎಷ್ಟು ₹4000. ಓಕೆ, ಇದು ಇಂಪಾರ್ಟೆಂಟ್. ಯಾಕೆ ಆಫ್ಟರ್ 8 months ವೈ ವಿತ್ಡ್ರಾಸ್ ₹2000 ಕರೆಕ್ಟಾ. ಸೊ 8 months ಆದಮೇಲೆ 2000ನ ವಿತ್ಡ್ರಾ ಮಾಡ್ತಾರಂತೆ. ಹಾಗಾದರೆ 8 monthsವರೆಗೂ 4000 ಅವ್ರದ್ದು ಇನ್ವೆಸ್ಟ್ಮೆಂಟ್ ಹಾಗೆ ಇರ್ತಿತ್ತಲ್ವಾ. ಸೊ ಇಂಟು 8000 ಇದೇ ಇಂಪಾರ್ಟೆಂಟ್. ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅದು ಎಷ್ಟು ತಿಂಗಳು ಆ ಇನ್ವೆಸ್ಟ್ಮೆಂಟ್ ಹಾಗೇ ಇತ್ತು ಅಂತ. 8 monthsವರೆಗೂ ಹಾಗೆ ಇತ್ತಲ್ವಾ. 8 months ಆದಮೇಲೆ 2000 ವಿತ್ಡ್ರಾ ಮಾಡಿದ್ದು. ಸೊ 8 months ಆದಮೇಲೆ ಪ್ಲಸ್ 2000 ವಿತ್ಡ್ರಾ ಮಾಡಿದಂತೆ. ಸೊ 4000 2000 ಹೋದರೆ ಎಷ್ಟು? ಇನ್ನೂ ₹2000. ಅದು ನಾವು ಮಾತಾಡ್ತಿರೋದು ಎಷ್ಟು ಇಯರ್ ಬಗ್ಗೆ? 1 year ಬಗ್ಗೆ ಕರೆಕ್ಟಾ. ಸೊ 8 months ಇಲ್ಲಿ ಹೋದರೆ ಮಿಗೋದೆಷ್ಟು? ಇಂಟು 4 months ಕರೆಕ್ಟಾ. ನೆಕ್ಸ್ಟು ಈಗ ಝಡ್ಡು ಇಲ್ಲಿ ಇಂಪಾರ್ಟೆಂಟ್. ಝಡ್ಡು 2 months ಆದಮೇಲೆ ಜಾಯ್ನ್ ಆದ್ರಂತೆ. ಸೊ 2 months ಆದಮೇಲೆ ಜಾಯ್ನ್ ಆಗಿದ್ರೆ ಅವ್ರು ಇನ್ವೆಸ್ಟ್ ಮಾಡಿದ್ದೆಷ್ಟು? 6000. ಓಕೆ, 2 months ಆದಮೇಲೆ ಜಾಯ್ನ್ ಆದರು. ಸೊ ಟೋಟಲ್ ನಾವು ಮಾತಾಡ್ತಾ ಇರೋದು 1 year ಬಗ್ಗೆ. 2 months ಅವ್ರು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಹಾಗಾದರೆ ಟೋಟಲಾಗಿ ಎಷ್ಟು ಮಂತ್ಸ್ ಇದ್ದರು? 10 months ಇದ್ದರು. ಆ 10ನ ಇಲ್ಲಿ ಹಾಕೋದಿಲ್ಲ. ಇದಿಷ್ಟೇ ಇಂಪಾರ್ಟೆಂಟ್. ಈಗ ಎಲ್ಲದರಲ್ಲೂ ಝೀರೋಸ್ ಇದೆ ಅಲ್ವಾ. 3 zeros ಇದೆ. ಎಲ್ಲದರಲ್ಲೂ ಕ್ಯಾನ್ಸಲ್ ಮಾಡೋಣ. ಝೀರೋಸ್ 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 ಮುಗೀತು ಕತೆ. ಈಗ ಮಿಕ್ಕಿರೋ ನಂಬರ್ಸು ಎಲ್ಲ ಒಂದೇ ನಂಬರಿಂದ ಡಿವೈಡ್ ಆಗಬೇಕು. ಯಾವುದ್ರಲ್ಲಿ ಆಗುತ್ತೆ? 2 ಮಿಕ್ಕಿದೆ. ಸೊ 2ಅಲ್ಲಿ ಆಬ್ವಿಯಸ್ಲಿ ಆಗಲೇಬೇಕು. ನೋಡಿ
2 1s, 2 4s. ಓಕೆ, ಇದಿಷ್ಟು ಸೇರಿ 1 ಟರ್ಮ್. ನೆಕ್ಸ್ಟ್ ಇದರಲ್ಲಿ 2 2s. ಯಾವ ದೊಡ್ಡ ನಂಬರ್ ಇರುತ್ತೋ ಅದನ್ನು ಮಾಡಿ. 2 5s. ಈಗ ಏನೇನು ಮಿಕ್ಕಿದೆ ಬರ್ಕೊಂಬಿಡೋಣ. ಈಗ ಇಲ್ಲಿ 1 × 12 12 ಇಷ್ಟು. ಇಲ್ಲೇನು ಮಿಕ್ಕಿದೆ ನೋಡಿ, 4 × 4 16 16 + 4 20 ಎಷ್ಟು. ಇವ್ರದ್ದೇನು ಮಿಕ್ಕಿದೆ 6 5s 30. ಈ ಮೂರು ನಂಬರು ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತೆ. ಯಾವುದದು 2, ಕರೆಕ್ಟಾ? 2 6s, 2 10s, 2 15s. ಈಗ ಮೂರು ನಂಬರ್ ಒಂದೇ ನಂಬರಲ್ಲಿ ಡಿವೈಡ್ ಆಗುತ್ತಾ? ಇಲ್ಲ. ಸೊ ನಮಗೆ ಬೇಕಾಗಿರೋ ರೇಷಿಯೋ ಏನು? 6:10:15 ಇದೇ ನಮಗೆ ಬೇಕಾಗಿರೋ ರೇಷಿಯೋ, ಕರೆಕ್ಟಾ? ಇದೇ ಥರ ನಾವು ಪ್ರೀವಿಯಸ್ ವೀಡಿಯೋಸಲ್ಲೂ ಮಾಡ್ತಾಯಿದ್ದು. ಕರೆಕ್ಟಾಗಿ ಇದನ್ನು ಹಾಕ್ಕೊಂಡು ಕ್ಯಾನ್ಸಲೇಷನ್ ಮಾಡಿಬಿಟ್ರೆ ಆರಾಮ್ಸೆ ನಮಗೆ ರೇಷಿಯೋ ಸಿಕ್ಬಿಡುತ್ತೆ. ಈಗ ರೇಷಿಯೋ ಸಿಕ್ಕಾಯಿತು. ರೇಷಿಯೋ ಸಿಕ್ಕಿದ ಮೇಲೆ ಅವ್ರದ್ದು ಪ್ರಾಫಿಟ್ ಎಷ್ಟೆಷ್ಟು ಅಂತ ಕಂಡುಹಿಡಿಯೋ ಸಖತ್ ಈಸಿ, ಕರೆಕ್ಟಾ? ಯಾಕೆ? ಇದನ್ನು ನಾವು ಪ್ರೀವಿಯಸ್ ಸಮ್ಸಲ್ಲೆಲ್ಲ ನೋಡಿದ್ದೀವಿ, ಮಾಡಿದ್ದೀವಿ, ಕಲ್ತಿದ್ದೀವಿ, ಕರೆಕ್ಟಾ? ಅದಷ್ಟು ನೋಡಿದ್ರೇ ಈ ಕಾನ್ಸೆಪ್ಟ್ ಅರ್ಥ ಆಗೋದು. ಸೊ ರೇಷಿಯೋ ಕಂಡುಹಿಡಿದ ಮೇಲೆ ಆ ಪ್ರಾಫಿಟ್ನ ನೀವೇ ಕಂಡುಹಿಡಿಯಿರಿ. ಆ ಕಂಡುಹಿಡಿದು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ನಮಗೆ ಆನ್ಸರ್ ಹಾಕಿ. ಸೊ ಚಾಪ್ಟರ್ 4 ಫಸ್ಟ್ ಕ್ವಶನ್ ಅಂತ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. James started a business by investing rupees 25,000 and 6 months later Steve joins him by investing rupees 15,000. James ಅನ್ನೋನು 25,000 rupees ಇಟ್ಕೊಂಡು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. 6 months ಆದಮೇಲೆ ಸ್ಟೀವ್ ಅನ್ನೋನು 15,000 rupees ಇಟ್ಕೊಂಡು ಆ ಬಿಸ್ನೆಸ್ಗೆ ಜಾಯ್ನ್ ಆಗ್ತಾನೆ. ಓಕೆ, ಆಫ್ಟರ್ ಅನದರ್ 6 months, ಓಕೆ, ಇನ್ನೂ 6 months ಆದಮೇಲೆ ಸ್ಟೀವ್ ಇನ್ವೆಸ್ಟ್ ಆ್ಯಸ್ ಅಡಿಷ್ನಲ್ ಅಮೌಂಟ್ ಆಫ್ 15,000. ಫಸ್ಟ್ 6 months ಆದಮೇಲೆ ಅವನು ಜಾಯ್ನ್ ಆಗ್ತಾನೆ, ಕರೆಕ್ಟಾ? ಫಸ್ಟ್ 6 months ಆದಮೇಲೆ ಅವ್ನು ಜಾಯ್ನ್ ಆಗಿ ನೆಕ್ಸ್ಟ್ 6 months ಆದಮೇಲೆ ಮತ್ತೆ 15,000 ಇನ್ವೆಸ್ಟ್ ಮಾಡ್ತಾನೆ. ಯಾರು? ಸ್ಟೀವ್ಸ್. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಅಟ್ ದ ಎಂಡ್ ಆಫ್ 3 years ದೇ ವಿಲ್ ಅರ್ನ್ ಎ ಪ್ರಾಫಿಟ್ ಆಫ್ 1,71,000 rupees. ವಾಟ್ ಈಸ್ ಜೇಮ್ಸ್ ಶೇರ್ ಇನ್ ದಿಸ್ ಪ್ರಾಫಿಟ್? ಈಗ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಫಸ್ಟು ಜೇಮ್ಸ್ ಅನ್ನೋನು 25,000 ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. 6 months ಆದಮೇಲೆ ಸ್ಟೀವ್ಸ್ ಜಾಯ್ನ್ ಆಗ್ತಾನೆ. ಹಾಗೆ ನೆಕ್ಸ್ಟ್ 6 months ಆದಮೇಲೆ ಅವನು ಮತ್ತೆ ಎಕ್ಸ್ಟ್ರಾ 15,000 ಇನ್ವೆಸ್ಟ್ ಮಾಡ್ತಾನೆ. ಯಾರು? ಸ್ಟೀವ್ಸ್. ಹಾಗಾದರೆ 3 years ಆದಮೇಲೆ ಅವ್ರಿಗೆ 1,71,000 rupees ಪ್ರಾಫಿಟ್ ಬರುತ್ತೆ. ಅದರಲ್ಲಿ ಜೇಮ್ಸ್ದು ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದು. ಓಕೆ, ಸೊ ಫಸ್ಟು ಜೇಮ್ಸ್ನ ಜೆ ಅಂತ ಬರ್ಕೋತೀನಿ. ಜೆ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ? 25,000 rupees ಇನ್ವೆಸ್ಟ್ ಮಾಡ್ತಾನೆ, ಕರೆಕ್ಟಾ? ಇದು ನಾವು ಎಷ್ಟು ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ? 36 months, ಅಂದರೆ 3 years. ಜೇಮ್ಸು ಸ್ಟಾರ್ಟಿಂಗ್ 25 ಇನ್ವೆಸ್ಟ್ ಮಾಡಿದವನು, ಆಮೇಲೆ ಎಕ್ಸ್ಟ್ರಾ ಆ್ಯಡು ಮಾಡಿಲ್ಲ, ವಿತ್ಡ್ರಾನು ಮಾಡಿಲ್ಲ. ಹಾಗಾದರೆ ಒಂದು 3 yearsಗೆ ಈ 25,000 ಫಿಕ್ಸ್ ಆಗಿಬಿಟ್ಟಿರುತ್ತೆ, ಕರೆಕ್ಟಾ? ಸೊ 36 monthsಗೆ ಹಾಕೋತೀವಿ. ಇಷ್ಟು ಸ್ಟೀವ್ಸ್. ಈಗ ಸ್ಟೀವ್ಸ್ ಸ್ಟಾರ್ಟಿಂಗಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ? 15,000, ಕರೆಕ್ಟಾ? 15,000 ಅದು ಎಷ್ಟು ತಿಂಗಳಿಗೆ? 6 monthsಗೆ, ಕರೆಕ್ಟಾ? ನೋಡಿ, ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, ನೋಡಿ, ಫಸ್ಟು 0 ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವನು ಇರಲಿಲ್ಲ. ಆಫ್ಟರ್ 6 months ಅವನು ಜಾಯ್ನ್ ಆಗಿದ್ದು. ಫಸ್ಟ್ 6 months ಅವನು ಇರಲಿಲ್ಲ, ಆಫ್ಟರ್ 6 months ಅವ್ನು ಜಾಯ್ನ್ ಆಗಿದ್ದು. ಅವ್ನು ಯಾವಾಗಾದರೂ ಜಾಯ್ನ್ ಆಗಲಿ. ಈ 15,000 ಎಷ್ಟು ಮಂತ್ಸ್ಗಿತ್ತು? ಅವ್ನು ಜಾಯ್ನ್ ಆಗಿ ನೆಕ್ಸ್ಟ್ 6 months ಆಗೋವರೆಗೂ 15,000 ಹಾಗೆ ಇತ್ತು, ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ 6 months ಆದಮೇಲೆ, ಅಂದರೆ 1 year ಆದಮೇಲೆ, ಕರೆಕ್ಟಾ? 1 year ಆದಮೇಲೆ ಫಸ್ಟ್ ಅವನು 15K ಇನ್ವೆಸ್ಟ್ ಮಾಡಿರ್ತಾನೆ. ನೆಕ್ಸ್ಟು 15K ಇನ್ವೆಸ್ಟ್ ಮಾಡ್ತಾನೆ. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ? 15 + 15 ಟೋಟಲ್ 30K, ಅಂದರೆ 30,000 rupees ಅವನು ಇನ್ವೆಸ್ಟ್ ಆಗುತ್ತೆ. ಯಾವಾಗ? 1 year ಆದಮೇಲೆ. ಓಕೆ, ಫಸ್ಟ್ 6 months ಅವನ ಹತ್ರ ಏನೂ ಇರಲಿಲ್ಲ, 0 ಇತ್ತು. ನೆಕ್ಸ್ಟ್ 6 months ಅವ್ನು 15K ಇನ್ವೆಸ್ಟ್ ಮಾಡ್ದ. ಅದಾದಮೇಲೆ ಇನ್ನೊಂದು 6 months ಆದಮೇಲೆ, ಅಂದರೆ 1 year ಆದಮೇಲೆ ಅವನು 15K ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ. ಅದು 15 + 15 30,000 ಆಗುತ್ತೆ. ಈ 30,000 ಎಷ್ಟು ಮಂತ್ಸ್ವರೆಗೂ ಇರುತ್ತೆ? ಈ 30,000 ಆಗಿದ್ದು ಯಾವಾಗ? 1 year ಆದಮೇಲೆ. ಹಾಗಾದರೆ ನಾವು ಮಾತಾಡ್ತಾ ಇರೋದು 3 yearsಗೆ. ಸೊ 1 year ಆದಮೇಲೆ 30,000 ಇತ್ತು. ನೆಕ್ಸ್ಟು 2 years, ಕರೆಕ್ಟಾ? ನೆಕ್ಸ್ಟು 2 yearsವರೆಗೂ ಆ 30,000 ಹಾಗಿರುತ್ತೆ. ಸೊ ಇದು ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಏನಿಲ್ಲ, ಸಿಂಪಲ್. ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅದು ಎಷ್ಟು ತಿಂಗಳು ಆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಓಕೆ, ಫಸ್ಟ್ 6 months ಅವನು ಇರಲ್ಲ. ನೆಕ್ಸ್ಟ್ 1 yeaರಲ್ಲಿ ಫಸ್ಟ್ 6 months ಅವನು ಇರೋದಿಲ್ಲ.
ನೆಕ್ಸ್ಟ್ 6 ಮಂತ್ಸ್ 15,000 ಇರುತ್ತೆ. ಕರೆಕ್ಟಾ? 6 ಮಂತ್ಸ್ 15,000 ಅಷ್ಟೇ ಇರುತ್ತೆ. ಆಮೇಲೆ 6 ಮಂತ್ಸ್ ಆದಮೇಲೆ ಅಂದರೆ 1 ಇಯರ್ ಆದಮೇಲೆ ಟೋಟಲ್ ಆಗಿ ಅವನು ಎಕ್ಸ್ಟ್ರಾ 15,000 ಆ್ಯಡ್ ಮಾಡ್ತಾನೆ. ಕರೆಕ್ಟಾ? ಆಗ ಅದು 30,000 ಆಗುತ್ತೆ. 1 ಇಯರ್ ಆದಮೇಲೆ 30,000 ಆಗುತ್ತೆ. ನೆಕ್ಸ್ಟ್ 2 ಇಯರ್ಸ್ಗೆ ಅದು 24 ಮಂತ್ಸ್ ಅಲ್ವಾ, ಆ 30,000 ಹಾಗೆ ಇರುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಸೊ ಈಗ ಪ್ಲಸ್ 30,000 ಇಂಟು 24. ಈ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ವಶನ್ ಕೊಡಲಿ ಆರಾಮ್ಸೆ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಫಸ್ಟು ಹೇಗೆ ಹಾಕೊಳ್ಳೋದು ಅನ್ನೋದೇ ಇಂಪಾರ್ಟೆಂಟ್, ಆಮೇಲೆ ಕ್ಯಾನ್ಸಲೇಷನ್. ಓಕೆನಾ? ಈಗ ಇದು ಹಾಕೋಣಾಯಿತು, ಈಗ ಕ್ಯಾನ್ಸಲೇಷನ್ಗೆ ಹೋಗ್ಬಿಡೋಣ. ಎಲ್ಲದರಲ್ಲೂ 3 zeros ಕ್ಯಾನ್ಸಲ್ ಮಾಡ್ಬೋದು, ಬಟ್ ಇಲ್ಲಿ 4 ಇದೆ, ಓನ್ಲಿ 3 ಮಾಡಿ. ಓಕೆ, ನೆಕ್ಸ್ಟ್ ಈಗ ಎಲ್ಲ ನಂಬರು ಯಾವ ಒಂದೇ ನಂಬರಿಂದ ಡಿವೈಡ್ ಆಗುತ್ತೆ. ಓಕೆ, ಇದು 12 ಆಗುತ್ತೆ, ಇದು 2 ಸೇರಿ ಒಂದೇ ಟರ್ಮು, ಬಟ್ ಇದು 12ಅಲ್ಲಿ ಡಿವೈಡ್ ಆಗಲ್ಲ, 6ಅಲ್ಲಿ ಆಗುತ್ತೆ, ಇದು 6ಅಲ್ಲಿ ಆಗುತ್ತೆ. ಸೊ 6 6 6 1 6 4 ಕರೆಕ್ಟಾ? ಈಗ ಏನು ಮಿಕ್ಕಿದೆ ಬರ್ಕೊಂಬಿಡೋಣ. 25 ಇಂಟು 6 ಇಷ್ಟು, ಇದು 15 ಇಂಟು 1 ಅಲ್ವಾ, 15 ಪ್ಲಸ್ 30 ಇಂಟು 4. ಓಕೆ, ಈಗ ಎಲ್ಲ ನಂಬರ್ಸ್ ಯಾವುದ್ರಲ್ಲಿ ಡಿವೈಡ್ ಆಗುತ್ತೆ? 5ಅಲ್ಲಿ ಆಗುತ್ತೆ ನೋಡಿ. 5 5 5 3 5 6 ಕರೆಕ್ಟಾ? ಈಗ ಏನು ಮಿಕ್ಕಿದೆ ಬರ್ಕೊಂಬಿಡೋಣ. 6 5 30, ಇದು 6 4 24, 24 ಪ್ಲಸ್ 3 ಕರೆಕ್ಟಾ? 27. ಈಗ 3 10 3 9 ನಮಗೆ ಬೇಕಾಗಿರೋ ರೇಷಿಯೋ ಏನು? 10:9 ಇದೇ ಇಂಪಾರ್ಟೆಂಟ್. ಓಕೆನಾ? ಇದು ಮಾಡಿದ್ಮೇಲೆ ನಾವು ಈ ಪ್ರಾಫಿಟ್ ಕಂಡುಹಿಡಿಯೋದಲ್ಲ, ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ 1 2 3 ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 3 ಮೂರಲ್ಲೂ ಕಲ್ತಿದ್ವಿ. ಕರೆಕ್ಟಾ? ಇದನ್ನು ಮಾಡಿದ್ರೆ ಆರಾಮ್ಸೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಪ್ರೀವಿಯಸ್ ಕ್ವಶನ್ ಮಾಡಿಲ್ಲ, ಈ ಕ್ವಶನ್ ಮಾಡಿ ತೋರಿಸ್ಬಿಡ್ತೀನಿ. ಏನಿಲ್ಲ, ನಿಮ್ಗೆ ಗೊತ್ತು, ಆದರೆ ಸುಮ್ಮನೆ ಒಂದು ಫೈನಲ್ ಆಗಿ ಒಂದು ಆನ್ಸರ್ ಸಿಕ್ಕಿದ್ರೆ ಖುಷಿ ಆಗುತ್ತಲ್ವಾ, ಮಾಡಿಬಿಡೋಣ. ಈಗ ಫಸ್ಟ್ ಅವ್ರು ಕೇಳಿರೋದು ಯಾರ್ದು? ಜೇಮ್ಸ್ದು ಶೇರ್. ಜೇಮ್ಸ್ ಯಾರಿರಲಿ? ಇದು 10 ಕರೆಕ್ಟಾ? ಇದು ಇವರು ಸ್ಟೀವ್ ಕರೆಕ್ಟಾ? ಈಗ ನಮಗೆ ಬೇಕಾಗಿರೋದು ಜೇಮ್ಸ್ದು. ಸೊ ಟೋಟಲಾಗಿ ಎರಡನ್ನೂ ಆ್ಯಡ್ ಮಾಡಿದ್ರೆ 19 ಆಗುತ್ತೆ. ಜೇಮ್ಸ್ 10 ಅಲ್ವಾ, ಸೊ 10 ಬರ್ಕೋತೀನಿ. ಇಂಟು ಪ್ರಾಫಿಟ್ ಎಷ್ಟು ಬಂದಿದೆ ನಮಗೆ? 1,71,000 ರೂಪೀಸ್ ಕರೆಕ್ಟಾ? ನಿಮಗೆ ಟೇಬಲ್ಸ್ ಬಂದರೆ ಇದನ್ನು ಆರಾಮ್ಸೆ ಕ್ಯಾನ್ಸಲ್ ಮಾಡ್ಬೋದು. 19 1s 19 9s ಕರೆಕ್ಟಾ? ನೋಡಿ, 10 9s ಎಷ್ಟು? 90. 3 zeros 3 zeros ಹಾಗೆ ಬರ್ಕೊಳ್ಳಿ, ಇಷ್ಟೇ. ಸೊ ಜೇಮ್ಸ್ದು ಪ್ರಾಫಿಟ್ ಎಷ್ಟು? 90,000 ರೂಪೀಸ್ ಔಟ್ ಆಫ್ 1,71,000 ಇಷ್ಟೇ. ಸೊ ಎಲ್ಲ ಇದೇ ಥರನೇ ಇರುತ್ತೆ. ಮತ್ತು ಅಡಿಷನ್ನು ಮತ್ತು ವಿತ್ಡ್ರಾ, ಇನ್ವೆಸ್ಟ್ಮೆಂಟ್ ಅಥವಾ ವಿತ್ಡ್ರಾ ಯಾವುದೇ ಮಾಡಿದ್ರು ಹೇಗೆ ಮಾಡಬೇಕು ಅಂತ ಈ ಚಾಪ್ಟರ್ ಕಲಿತಾ ಇದ್ದೀವಿ. ಇನ್ನು ಒಂದು ಕ್ವಶನ್ ಇದೆ, ಅದಷ್ಟು ಕಲ್ತ್ಕೊಂಬಿಡಿ. ಅದೆರಡರಲ್ಲೂ ಒಂದು ಚಿಕ್ಕ ಚಿಕ್ಕ ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ನ ಹೇಳ್ಕೊಟ್ಬಿಡ್ತೀನಿ. ಆರಾಮ್ಸೆ ನೀವು ಕಂಪ್ಲೀಟ್ ಪಾರ್ಟ್ನರ್ಶಿಪ್ ಚಾಪ್ಟರ್ನ ಕಲ್ತಂಗಿರುತ್ತೆ. ಈಗ ನಮ್ಮ ಫೈನಲ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. X, Y and Z started a partnership by investing 42,000, 30,000 and 24,000 respectively. ಈಗ ಎಕ್ಸು ಮತ್ತು ವೈ ಝೆಡ್ 3 ಜನ ಒಂದು ಬಿಸ್ನೆಸ್ನ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ ಅನ್ನೋರು 42,000 ಇನ್ವೆಸ್ಟ್ ಮಾಡ್ತಾರೆ, ವೈ ಅನ್ನೋರು 30,000 ಮತ್ತು ಝೆಡ್ ಅನ್ನೋರು 24,000 ಇನ್ವೆಸ್ಟ್ ಮಾಡ್ತಾರೆ. ಆಫ್ಟರ್ 4 months, ಎಕ್ಸ್ ಆ್ಯಂಡ್ ವೈ ವಿತ್ಡ್ರಾ 6,000 ರೂಪೀಸ್ ಈಚ್. ಈಗ 4 months ಆದಮೇಲೆ ಎಕ್ಸು ಮತ್ತು ವೈ ಇಬ್ಬರು 6,000 ಸಪ್ರೇಟಾಗಿ ವಿತ್ಡ್ರಾ ಮಾಡ್ಕೋತಾರೆ. ಈಚ್ ಅಂತ ಬಂದಿದೆಯಲ್ಲ, ಇದೇ ಇಂಪಾರ್ಟೆಂಟ್. ಎಕ್ಸ್ ಆ್ಯಂಡ್ ವೈ ವಿತ್ಡ್ರಾ 6,000 ಅಂದರೆ ಇಬ್ಬರು ಸೇರಿ 6,000 ಮಾಡಿದ್ರು ಅಂತ. ಎಕ್ಸ್ ಆ್ಯಂಡ್ ವೈ ವಿತ್ಡ್ರಾ 6,000 ಈಚ್ ಅಂತ ಕೊಟ್ಟರೆ ಇಬ್ಬರು 6,000 ರಿಮೂವ್ ಮಾಡಿದ್ದಾರೆ ಅಂತ ಅರ್ಥ. ವಿತ್ಡ್ರಾ ಇಫ್ ದ ಪ್ರಾಫಿಟ್ ವಾಸ್ ₹74,000 ಅಟ್ ದ ಎಂಡ್ ಆಫ್ 10th month, ದೆನ್ ವಾಟ್ ಈಸ್ ವೈಸ್ ಶೇರ್? ಇಷ್ಟೇ ಕ್ವಶನ್. ಸಖತ್ ಸಿಂಪಲ್ ಆಗಿದೆ. ಪ್ರತಿ ಸರಿನೂ 1 year 2 year 3 years ಆದಮೇಲೆ ಪ್ರಾಫಿಟ್ ಬರ್ತಿತ್ತು, ಬಟ್ ಇಲ್ಲಿ 10th month ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ರೊಸೀಜರ್ ರಿಪೀಟ್ ಮಾಡೋಣ, ಆರಾಮ್ಸೆ ಕರೆಕ್ಟಾಗಿ ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ನೋಡಿ, ಎಕ್ಸ್ ಅನ್ನೋರು ಫಸ್ಟ್ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ? 42,000. ಓಕೆ, 42,000 ಎಷ್ಟು ಮಂತ್ಸ್ವರೆಗೂ ಇರುತ್ತೆ? ಆಫ್ಟರ್ 4 months, ಎಕ್ಸ್ ಆ್ಯಂಡ್ ವೈ ವಿತ್ಡ್ರಾಸ್ 6,000 ಈಚ್ ಕರೆಕ್ಟಾ? ಸೊ ಈ 42,000 4 monthsವರೆಗೂ ಇರುತ್ತೆ ಕರೆಕ್ಟಾ? ಆಮೇಲೆ ಎ ಅನ್ನೋರು 6,000 ರೂಪೀಸ್ನ ವಿತ್ಡ್ರಾ ಮಾಡ್ತಾರೆ. ಹಾಗಾದು 36,000 ಇಂಟು 6
ಕರೆಕ್ಟಾ? ಇಂಟು 6 ಯಾಕೆ? ನಾವು ಮಾತಾಡ್ತಾ ಇರೋದು 10 ಮಂತ್ಸ್ಗೆ, ಕರೆಕ್ಟಾ? ಫಸ್ಟ್ 4 ಮಂತ್ಸ್ ಹೀಗಿತ್ತು, 4 ಮಂತ್ಸ್ ಆದಮೇಲೆ 6000 ರುಪೀಸ್ ಅವ್ರು ರಿಮೂವ್ ಮಾಡಿದ್ರು, ವಿತ್ಡ್ರಾ ಮಾಡಿದ್ರು. ಸೊ ಅದು 42 ಇದ್ದಿದ್ದು 36,000 ಆಯಿತು. ನೆಕ್ಸ್ಟ್ ಇನ್ನು ಎಷ್ಟು ಮಂತ್ಸ್ ಬಾಕಿ ಇರುತ್ತೆ? 10 ಮಂತ್ಸಲ್ಲಿ 4 ಮಂತ್ಸ್ ಹೋದರೆ ಇನ್ನು 6 ಮಂತ್ಸ್ ಬಾಕಿ ಇರುತ್ತೆ. ನೆಕ್ಸ್ಟು ಇಷ್ಟು ವೈ ಫಸ್ಟ್ ಇನ್ವೆಸ್ಟ್ ಮಾಡಿದ್ದು ಎಷ್ಟು? 30,000 ರುಪೀಸ್, ಕರೆಕ್ಟಾ? ಇಂಟು 4, ಅವರು 4 ಮಂತ್ಸ್ ಆದಮೇಲೆ 6000 ರುಪೀಸ್ ಇದು ಮಾಡ್ಕೋತಾರೆ, ವಿತ್ಡ್ರಾ ಮಾಡ್ಕೋತಾರೆ. ನೆಕ್ಸ್ಟ್ ಹಾಗಾದರೆ ಇದು 20,000 ಇಂಟು 6, ಕರೆಕ್ಟಾ? ನೆಕ್ಸ್ಟ್ ಇಷ್ಟು ಝಡ್ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದವ್ರು ಅಷ್ಟೇ, ಆಮೇಲೆ ಎಕ್ಸ್ಟ್ರಾ ಆ್ಯಡೂ ಮಾಡಿಲ್ಲ, ಆಮೇಲೆ ವಿತ್ಡ್ರಾನು ಮಾಡ್ಕೊಂಡಿಲ್ಲ, ಕರೆಕ್ಟಾ? ಸೊ ಹಾಗಾದರೆ ಅವ್ರು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿದ್ದೆಷ್ಟು? 24,000 ರುಪೀಸ್. ಅವರು 10 ಮಂತ್ಸ್ವರೆಗೂ ಹಾಗೆ ಇತ್ತು, ಕರೆಕ್ಟಾ? ಈಗ ಎಲ್ಲ ನಂಬರ್ಸು ಒಂದೇ ನಂಬರಿಂದ ಹೋಗುತ್ತಾ ನೋಡಿ. ಫಸ್ಟ್ ಅದಕ್ಕೆ ಝೀರೋಸ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಕರೆಕ್ಟಾ? ಈಗ ಎಲ್ಲ ನಂಬರ್ಗೂ ಹೋಗೋದು 6ಇಂದ ಹೋಗುತ್ತೆ. 6 7s 6 6 6 5s 6 4s 6 4s, ಕರೆಕ್ಟಾ? ಈಗ ಏನು ಮಿಕ್ಕಿದೆ ಬರ್ಕೊಂಬಿಡೋಣ. ಇಲ್ಲಿ 7 4s 28 ಪ್ಲಸ್ 6 6s 36 ಇಷ್ಟು. ಇಲ್ಲಿ 4 5s 20, ನೆಕ್ಸ್ಟು 6 4s 24 ಇಷ್ಟು, 4 10s 40, ಕರೆಕ್ಟಾ? ಈಗ ಮತ್ತೆ ಇದೆಲ್ಲ 4ಇಂದ ಡಿವೈಡ್ ಆಗುತ್ತೆ. 4 7s 4 9s, ಇದು 4 5s, ನೆಕ್ಸ್ಟ್ ಇದು 4 6s, ಇದು 4 10s, ಕರೆಕ್ಟಾ? ಈಗ ಏನೇನು ಮಿಕ್ಕಿದೆ? 7 + 9 16 ಇಷ್ಟು, 5 + 6 11 ಇಷ್ಟು, ಇದು 10 ಡೈರೆಕ್ಟಾಗಿ ಸಿಕ್ಕಿದೆ. ಈ ಮೂರು ನಂಬರು ಒಂದೇ ನಂಬರಿಂದ ಡಿವೈಡ್ ಆಗುತ್ತಾ? ಇಲ್ಲ. ಈಗ ನಮಗೆ ರೇಷಿಯೋ ಸಿಕ್ಕಿದೆ, ಬಟ್ ಅವ್ರು ಕೇಳಿರೋದೇನು? ವೈದು ಪ್ರಾಫಿಟ್ ಎಷ್ಟು ಅಂತ ಕೇಳಿದ್ದಾರೆ, ಕರೆಕ್ಟಾ? ಸೊ ನಮಗೀಗ ಮೂರೂ ಆ್ಯಡ್ ಮಾಡಿದ್ರೆ 10 20 26 + 11 ಅದು 37 ಆಗುತ್ತೆ. ನಮಗೆ ಬೇಕಾಗಿರೋದು ಯಾರ್ದು? ವೈ ಶೇರ್ ಅಲ್ವಾ ಕೇಳಿರೋದು. ಸೊ ವೈ ಎಷ್ಟು? 11. ಪ್ರಾಫಿಟ್ ಎಷ್ಟು ಬಂದಿರೋದು? 74,000 ರುಪೀಸ್, ಕರೆಕ್ಟಾ? ಈಗ ಇದೆರಡು ಕ್ಯಾನ್ಸಲ್ ಮಾಡೋಣ. 37 1s 37 2s, 11 2s ಎಷ್ಟು? 11 2s 22. ಈ 3 zeros ಈ 3 zeros ಹಾಗೆ ಬರ್ಕೋದೆ. ಹಾಗಾದರೆ ವೈದು ಶೇರ್ ಎಷ್ಟು? 22,000 ರುಪೀಸ್. ಇಷ್ಟೇ, ಅರ್ಥ ಆಗಿದೆ ಅಲ್ವಾ? ಫಸ್ಟು ಈ ಥರ ಡೇಟಾನ ಹಾಕೊಳ್ಳೋದೇ ಇಂಪಾರ್ಟೆಂಟ್. ಹಾಕೊಂಡ್ಮೇಲೆ ಎಲ್ಲ ಕ್ಯಾನ್ಸಲೇಷನ್ ಮಾಡಿಬಿಟ್ರೆ ಎಲ್ಲ ಚಿಕ್ಕ ನಂಬರ್ ಸಿಕ್ಬಿಡುತ್ತೆ. ಸಿಕ್ಕಿದ್ಮೇಲೆ ನಮಗೆ ಯಾರ್ದು ಶೇರ್ ಕೇಳಿದ್ರೋ ಅವ್ರದ್ದು ಕಂಡುಹಿಡಿಯೋದು. ಈ ಕಂಡುಹಿಡಿಯೋ ಮೆಥಡು ನಾವು ಪ್ರೀವಿಯಸ್ ಎಲ್ಲ ವೀಡಿಯೋಸಲ್ಲೂ ನೋಡಿದ್ದೀವಿ, ಕರೆಕ್ಟಾ? ಸೊ ಇಷ್ಟೇ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಈ ಥರ 4 ಚಾಪ್ಟರ್ಸ್ ಇದೆ. ಆ 4 ಚಾಪ್ಟರ್ಸಲ್ಲಿ ಬಿಟ್ಟರೆ ಯಾವ ಥರ ಕ್ವಶನ್ಸು ಇದುವರೆಗೂ ಕೇಳಿಲ್ಲ. ಸೊ ಎಲ್ಲ ಕ್ವಶನ್ಸ್ನೂ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸೊಲ್ಯೂಷನ್ ಜೊತೆಗೆ ರಿಪ್ಲೈ ಮಾಡ್ತೀವಿ. ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ನೀವು ಕಲೀರಿ, ಅವರು ಕಲಿಯೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.